ಯಾಕಂದ್ರೆ ಅನ್ನೋರು ಯಾರು ಅನ್ನ ಹಾಕಲ್ಲ. ಹೋಗ್ತೀನಿ ಸಂಜೆ ಹೋಗ್ತೀನಿ ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹೆಲೋ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಾಡ್ರಿ ವ್ಲಾಗ್ಗೆ. ದೊಡ್ಡ ಬಾಡಿ ಬಿಲ್ಡರ್ ಇವತ್ತು ಲೆಗ್ ವರ್ಕೌಟ್ ಅಂತ ಜಿಮ್ಗೆ ಹೋಗಿಲ್ಲ ಗೈಸ್. 100% ಹೋಗ್ತೀನಿ. ನಾನು ಸಂಜೆ ಹೋಗ್ತೀನಿ ಗೈಸ್. ಡೈಲಾಗೆಲ್ಲ ಹೇಳ್ತೀನಿ ಗೈಸ್. ನನಗೆ ಗೈಸ್ ಲೆಗ್ಸ್ ಮಾಡ್ಕೊ ಬಂದು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಸೊ ಅದಕ್ಕೆ ಸಂಜೆ ಹೋಗ್ತೀನಿ ಗೈಸ್. ನೈಟ್ ಎಲ್ಲ ಹೇಳ ಬೆಳಿಗ್ಗೆ 5 ಗಂಟೆಗೆ ಹೋಗ್ತೀನಿ ಅಂತ. 7 ಗಂಟೆಗೆ ಎತ್ತು ಪಕ್ಕದಲ್ಲಿ ನೋಡ್ತೀನಿ, ಪಕ್ಕದಲ್ಲೇ ಬಂದವನೆ. ಇಲ್ಲ ಹೋಗ್ತೀನಿ ಗೈಸ್. ವಾ ಗೈಸ್ ನೋಡಿ ಗೈಸ್, ಚೈನ್ ತಗೊಬಂದ ಹಿಂಗಾಗೈತ್ ನೋಡಿ. ಈ ತರನು ಯಾವನ ಚೈನ್ ಇಕ್ಕೋತ ನೀನು? ಕರಿ ಕಾಗಿ ಆದಂಗ ಆಗೈತೆ ಗೈಸ್. ನನ್ ನೋಡಿ ಎಷ್ಟು ಚೆನ್ನಾಗೈತೆ. ಪಳ 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 ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಗೈಸ್. ನಾನು ಈಗ ರೆಡಿ ಆದೆ. ಸೊ ನಮ್ಮ ಆಶಿಕ್ ಸರ್ ಬರ್ತಾ ಇದಾರಂತೆ. ಬಂದಿದ ತಕ್ಷಣ ನಾನು ಹೋಗ್ಬೇಕು. ಕೆಲಸ ತುಂಬಾ ಇರುತ್ತೆ, ಯಾಕಂದ್ರೆ 3 days ಇಂದ ನಂಬರ್ಸ್ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದೀಯಾ? ದೋಸೆ. ಓ ದೋಸೆ. ಯಾರ ಮೇಲೆ ಆಸೆ? ಬರೀ ಇಂಥದೆಯಾ? ಏನ ದೋಸೆಗೆನಾ? ಗೈಸ್ ದೋಸೆಗೆ ಟೊಮೊಟೊ ಗೊಜ್ಜಿದೆ ಗೈಸ್. ದೋಸೆ ಜೊತೆಗೆ ಟೊಮೊಟೊ ಗೊಜ್ಜು ಸಕ್ಕತ್ತಾಗಿರುತ್ತೆ. ತಿಂದು ಮುಂದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಇನ್ನು ಮಲಗಿದ್ದೀನಿ. ಕೆಲಸ ಇವನೇ ಮಾಡಿರೋದು, ಫ್ಯಾನ್ ಆಫ್ ಮಾಡೋದೆಲ್ಲ. ಮಗ ನನಗೆ ಕೆಲಸ ಹೇಳ್ತಾನೆ. ಗೈಸ್ ನಾನು ಬೆಳಿಗ್ಗೆ ಎದ್ದು ಜಿಮ್ಗೆ ಹೋಗ್ತಾ ಇದ್ದೆ, ಅದಕ್ಕೆ ನಾನು ಮಾಡ್ಬಿಟ್ಟು ಹೋಗ್ತಾ ಇದ್ದೆ. ಇವತ್ತು ಹೋಗಿಲ್ಲ, ಲೆಗ್ ವರ್ಕೌಟ್ ಅಂತ ಹೋಗಿಲ್ಲ. ಲೆಗ್ ವರ್ಕೌಟ್ ಆಗ್ಲಿ ಏನೇ ಆಗ್ಲಿ ಹೋಯ್ತೀನಿ. ಹೋಯ್ತೀನಿ ನೋಡಿ ಗೈಸ್, ಇವಾಗ ಆಶಿಕ್ ಸರ್ ಬರ್ತಾ ಇದಾರೆ ಸಡನ್ ಆಗಿ. ಅವ್ರು ಬಂದಾಗ ಸರಿಯಾಗಿ ಕೆಲಸ ಮಾಡಕ್ಕಾಗಲ್ಲ, ಕಾಲ್ ನೋವು ಅಂದ್ರೆ ಸರಿಯಾಗಿ ಹೋಗಿತಾರೆ. ಏನು ಹೋಗಿಲ್ಲ ಅಷ್ಟೇ. ಇದೆಲ್ಲ ದೊಡ್ಡ ಪುಂಗ, ಇವನೇ ದೊಡ್ಡ ಪುಂಗ, ನಮ್ಗೆ ಪುಂಗ ಅಂತ ಹೆಸರು ಬಿಟ್ಟಿರ್ತಾನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಲ್ಲಿ ವಿಡಿಯೋ ಮಾಡ್ಬಿಡ್ತೀನಿ ಅಂತ ಸೈಡ್ ಅಲ್ಲಿ ಹೋಗಿ ಹಾಕತ್ತವನೇ ಕ್ರೀಮ್ ಮತ್ತೆ ಲಿಪಮ್ನೆಲ್ಲ. ಈ ಕಡೆ ತಿರ್ಗೋ. ಗೈಸ್ ಫೈನಲಿ ನನ್ನ ಸಭೆ ಕೆಲಸ ಮಾಡ್ತೀನಿ ಹತ್ರ ಬಂದ್ಬಿಟ್ಟಿದ್ದಾರೆ. ಅಣ್ಣ ಸರ್ ಕಾಫಿನ ಟೀನಾ? ಅಣ್ಣ ಒಂದು 2 ಟೀ ಕೊಟ್ಬಿಡಿ. ಅಣ್ಣ ಶುಗರ್ 2ಕ್ಕೂ ಕಮ್ಮಿ ಇರಲಿ ಅಣ್ಣ. ಗೈಸ್ ಇವಾಗ ನಮ್ಮ ಆಶಿಕ್ ಸರ್ ಹೋದ್ರು. ನಮ್ಮ ಗ್ರೂಪ್ ಆಫ್ ಕಂಪನಿಯ CEO ಆದ ಮಿಸ್ಟರ್ ಗೋಪಾಲಣ್ಣ ಅವರು ಬಂದಿದ್ದಾರೆ. ನಮ್ಮ ವಿಡಿಯೋ ಏನಾದರೂ ಒಂದೆರಡು ಮಾತಾಡಿ. ಏನಿದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇವರು ಏನೇ ನಮ್ಗೆ ಏನಾದರೂ ಇಂಟರ್ನೆಟ್ ಏನಾದರೂ ಇಶ್ಯೂ ಇತ್ತು ಅಂತಂದರೆ, ಏನಾದರೂ ಸರ್ವಿಸ್ ಪ್ರಾಬ್ಲಮ್ ಇತ್ತು ಅಂದರೆ ಇವರೇ ನಮಗೆ ಸರ್ವಿಸ್ ಕೊಡೋದು. ನಾಷ್ಟ ಮಾಡಿಲ್ವಾ? ಫಸ್ಟ್ ಹೋಗಿ ನಾಷ್ಟ ಮಾಡಿ ಅಣ್ಣ. ಕಾಯಕವೇ ಕೈಲಾಸ ಅನ್ನೋದು ಸತ್ಯ. ಆದರೆ ನಾಷ್ಟ ಮಾಡ್ದಂಗೆ ಊಟ ಮಾಡ್ದಂಗೆ ಕೆಲಸ ಮಾಡೋದು ತಪ್ಪು. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ಯಾರು ಏನಾದರೂ ಹೇಳಿ, ನಾವು ಮಾಡೋ ಕೆಲಸನ ಹೇಳ್ಕೊಳಕ್ಕೆ ಯಾವತ್ತೂ ನಾಚ್ಕೊಬಿಟ್ರಿ. ಯಾಕಂದರೆ ಅನ್ನೋರು ಯಾರು ಅನ್ನ ಹಾಕಲ್ಲ. ದಯವಿಟ್ಟು ನೀವು ಮಾಡೋ ಕೆಲಸನ ಯಾವತ್ತು ಯಾರ ಮುಂದೆ ಹೇಳ್ಕೊಳಕ್ಕೆ ನಾಚಿಕೆ ಪಡ್ಬೇಡ್ರಿ. ಇದು ನನಗೆ ಅನ್ಸಿದ ಮಾತು, ನಿಮ್ಗೆ ಹೇಳ್ಬೇಕು ಅನ್ಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇವರು ನಮ್ಮ ಹಳೆ ದೋಸ್ತರು. ಹಾಯ್ ಮಾಡಿ. ಹಾಯ್. ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಅಷ್ಟು ಮನಸ್ಸಿಗೆ ನಿಮ್ಗೇನು ಏನು ಹೇಳಬೇಕು ಅಂತ ಅನ್ಸುತ್ತೆ ಅದನ್ನ ಹೇಳಿ. ಏನಿಲ್ಲ ಮಾಡಿ. ಏನಿದೆ ನಾಷ್ಟ? ಪಲಾವ್. ಓಕೆ ಗಾಯ್ಸ್, ಏನು ಹೇಳ್ಬೇಕಂತ ಗಾಯ್ಸ್. ಇವತ್ತಂತೂ ಹೆವಿ ಕೆಲಸ ಮಾಡಿ ಸುಸ್ತಾಗ್ಬಿಡಿ. ಜಾಸ್ತಿ ಗೈಸ್ ನಮ್ಮ ಬ್ರೋ ಏನಂದ್ರೆ ಗೊತ್ತಾ, ನಿಮ್ದು 2-3 weeks ಅಲ್ಲಿ ಒಂದು ಹುಡುಗಿ ಕೊಡ್ತೀನಿ ಅಂದ್ರು. ಅವತ್ತು ಹೋದವರು 2 months ಆದ್ಮೇಲೆ ಇವತ್ತು ಸಿಕ್ಕವ್ರೆ ಗೈಸ್. ಕರೆಕ್ಟ್ ಅಲ್ವಾ ಬ್ರೋ?
ಯಾಕೆ ಬ್ರೋ ಹಿಂಗೆ ನಮ್ಗೆ ಯಾಕೆ ಬ್ರೋ ಹಿಂಗೆ ಆಸೆ ನಿರಾಸೆ ಮಾಡ್ತೀರ? ಆಸೆ ನಿರಾಸೆ ನೀವೇ ಸಾಕು ಹೊಂಚ್ಕೊಂಡಿದ್ದೀರಲ್ಲ ಬ್ರೋ, ನಾವಿನೇ ಅಂತ ಬ್ರೋ ನಮ್ಮ ತಾಯಿ ಹೆಣೆಗೂ ಯಾವ್ದು ಹುಡುಗಿ ಇಲ್ಲ ಬ್ರೋ ನಮ್ಗೆ. ಹಿಂಗೆ ಯಾವ್ದೋ ಒಂದ್ ಮದ್ವೆಗೆ ಹೋಗಿದ್ನಾ, ಯಾವ್ದೋ ಒಂದ್ 4 ಜನ ಹುಡುಗರು ಬಂದ್ರು, ಓಡಾಡ್ತಿದ್ರು ಚಿಕ್ಕ ಹುಡುಗರು, ಒಂದ್ ಸ್ವಲ್ಪ ಪರವಾಗಿಲ್ಲ 7th 8th ಆ ಥರ ಹುಡುಗರು ಬಂದ್ರು. ಬ್ರೋ ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ದಾರಾ ಅಂದ್ರು. ಯಾರು ಇಲ್ಲ, ಯಾಕೆ ಅಂತ ಅಂದೆ. ಇಲ್ಲ ಬ್ರೋ ಪಕ್ಕ ಇರ್ತಾರೆ ಹೇಳಿ ಬ್ರೋ ಅಂದ್ರು. ಬ್ರೋ ನಿಜವಾಗ್ಲೂ ಇಲ್ಲ ಬ್ರೋ ಅಂತ ಅಂದೆ. ನಿಮ್ನ ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ, ಇಷ್ಟು ಚೆನ್ನಾಗಿದ್ದೀರಾ ಯಾವ್ದು ಹುಡುಗಿ ಬಿಡಿ ಅಲ್ವಾ? ಬ್ರೋ ನಾನು ಅಷ್ಟು ಚೆನ್ನಾಗೂ ಇಲ್ಲ, ಯಾರು ಹುಡುಗಿನೂ ಇಲ್ಲ, ದಯವಿಟ್ಟು ನಿಮ್ ಜಾಸ್ತಿ ನನ್ನ ಮೇಲೆ ಕಲ್ಸ್ಬೇಡ, ಹೋಗು ಅಂತ ಕಳಿಸ್ತೀನಿ. ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಸೇಲ್ಸಲ್ಲಿ ನೀವು ಎಷ್ಟಾದರೂ ಕೆಲಸ ಮಾಡಿ, ಏನಾದರೂ ಮಾಡಿ, ನೀನು ಎಷ್ಟು ಕೆಲಸ ಮಾಡಿದೆ ಅಂತ ಯಾರೂ ಕೇಳಲ್ಲ. ಲಾಸ್ಟಲ್ಲಿ ನೀನು ಎಷ್ಟು ಪ್ರಾಡಕ್ಟ್ನ ಸೇಲ್ ಮಾಡಿದ್ಯಾ, ಎಷ್ಟು ಕನೆಕ್ಷನ್ ತೊಗೊಂಡಿದ್ಯಾ, ಬರೀ ಇದನ್ನೇ ಕೇಳ್ತಾರೆ ಅಂತ ಏನಕ್ಕೆ ಅಷ್ಟೊಂದು ಕೆಲಸ ಮಾಡಿದೆ ನೀನು ಹಂಗೆ ಹಿಂಗೆ ಅಂತ ಕೇಳೋದಕ್ಕಿಂತ ನಂಬರ್ಸ್ ಎಷ್ಟು ಮಾಡಿದ್ಯಾ ಅಷ್ಟೇ ಕೇಳೋದು ಗೈಸ್. ಸೊ ಅದಕ್ಕೆ ಸೇಲ್ಸಲ್ಲಿ ಸೇಲ್ಸ್ ಮಾಡಬೇಕು ಅಂತಂದರೆ ನಾವೇನು ಪ್ರಾಡಕ್ಟ್ನ ಸೇಲ್ ಮಾಡಿರ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್, ನಾವು ಎಷ್ಟು ಕೆಲಸ ಮಾಡಿದ್ದೀವಿ ಅಂತ ಅಲ್ಲ. ಸೊ ಇದು ನನಗೆ ಅನಿಸಿದ್ದು, ನಿಮ್ಮದು ಹೇಳಬೇಕು ಅನಿಸ್ತು ಅಷ್ಟೇ. ಯಾರದು ಬಾಗಿಲು ತೆಗೀರಿ. ಪಂಚಮಿ ನಮ್ಮ ಯಾವಾಗ ಬಂದವ? ಹೌದಮ್ಮ, ನಿಂಗೆ ಫಸ್ಟೇ ಗೊತ್ತಾಗೋಯ್ತಾ ನಾನು ಬಂದೆ ಅಂತ? ಹಾ ಏನಮ್ಮ ಪ್ರಸಾದ ಬಾಯಿಲೆ ಹಚ್ಚಿಕೆ ಎತ್ಕೊಂಡು ಓಡ್ಬಿಡಲ್ಲ ಅಮ್ಮ. ನಾಶ ಮಾಡ್ದಮ್ಮ? ಚಪಾತಿ ತಿಂದ? ಎಲ್ಲಿ ತಿಂದವ ಚಪಾತಿ? ಯಾರಮ್ಮ ಮಾಡಿದ್ದು? ಅಜ್ಜಿನಾ? ನೀನೇ ಅದು. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಇವತ್ತು. ಈಗ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದೆ, ನಂಬರ್ ಆಗ್ತಾ ಇಲ್ಲ ಅಂತೇಳಿ. ಏನು ಸಮಾಚಾರ? ಏನ್ ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಬಂದ್ಬಿಟ್ಟಿದ್ಯಾ? ಏನಿದ್ದು ಬೆಬೆ ಬೆಬೆ ಅಂತ ಕನ್ನಡ ಮಾತಾಡೋ ಕನ್ನಡನ? ಅಯ್ಯೋ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಗೈಸ್ ಒಳ್ಳೆ ಅಜ್ಜಿ ಗೈಸ್, ಏನು ಬೈಯಲ್ಲ, ಸುಮ್ಮನೆ ತಮಾಷೆ ಬೈಯುತ್ತಷ್ಟೇ. ಗೈಸ್ ಮೋಡ ಕವಿದ ವಾತಾವರಣ ಹೆಚ್ಚಾಗಿದೆ. ಸೊ ನಿಮ್ಮ ಕಾರ್ಯಗಳನ್ನು ಆದಷ್ಟು ಬೇಗ ಮುಗಿಸಿಕೊಂಡು ಮನೆಗೆ ತೆರಳಿ ಹವಾಮಾನ ವರದಿ ಇದನ್ನು ಸೂಚಿಸುತ್ತಿದೆ. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಹಳೆ ಬರೋ ಥರ ಆಯ್ತಲ್ಲ, ಫಸ್ಟ್ ಮನೆಗೆ ಹೋಗ್ಬಿಡೋಣ ಅಂತ. ಏನು ಸಮಾಚಾರ ಹೇಳ್ಬೇಕು? ಈಗ ನಾವೇನು ಹೇಳೋದು, ಮದುವೆ ಆಗಿರೋರು ಹೇಳಿದ್ರೆ ಮದುವೆ ಆಗಿರೋರು ಕೇಳ್ತೀವಿ. ಗೈಸ್ ನಾನು ಮಳೆಯಲ್ಲೇ ಹೋಗ್ತಾ ಇದ್ದೀನಿ ಗೈಸ್. ಈಗ ಫೋಟೀಸ್ಗೆ ಹೋಗಿ ಫೋಟೀಸಿಂದ ಸ್ಯಾಟಲೈಟ್ಗೆ ತೊಗೊಂಡೋಗಿ ಹಾಕ್ಬೇಕು. ಸೊ ಅದಕ್ಕೆ ನಮ್ಮ ಬರೋ ಸರಿಂದ ಮಳೆಯಲ್ಲೇ ಹೋಗ್ತಾ ಇದ್ದೀನಿ ಗಾಯ್ಸ್. ಆಂಟಿ ಬಂದರು ನೋಡಿ ಗಾಯ್ಸ್. ಏನೇನೋ ಇದೆ ಇಷ್ಟು ಸಾಕು ಗಾಯ್ಸ್, ಮಳೆಯಲ್ಲೇ ಹೋಗ್ತಾ ಇದ್ದೀನಿ ಗಾಯ್ಸ್ ನಾನು. ಅಪ್ಪ ನಮ್ಮ ಕೆಲಸಕ್ಕೆ ಎಕ್ಸೆಲ್ ಕೆಲಸಕ್ಕೆ ಮೋಸ್ಟ್ಲಿ ಈ ಥರ ಮಳೆಯಲ್ಲಿ ಹೋಗಲ್ಲ ಅನ್ಸುತ್ತೆ. ನಮ್ಮ ಭರತ್ ಸರ್ ನನ್ನ ಈ ಥರ ಮಳೆ ನೆನೆಸ್ತಾ ಇದ್ದಾರೆ ಗೈಸ್. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಗೈಸ್ ಇವಾಗ ಫೋಟೀಸ್ ಹತ್ರ ಬಂದಿದ್ದೀವಿ. ಸೊ ಈಗ ಬ್ರೋ ಫೀಸ್ ಇಸ್ಕೊಬರೋಕ್ಕೆ ಒಳಗಡೆ ಹೋಗಿದ್ದಾರೆ. ಸೊ ಅವ್ರು ಇಸ್ಕೊ ಬಂದ ತಕ್ಷಣ ಇಲ್ಲಿಂದ ಸ್ಯಾಟಲೈಟ್ ಹೋಗಿ ಅಲ್ಲಿಂದ KSRTC ಬಸ್ ಸ್ಟ್ಯಾಂಡ್ ಬಸ್ ಬರೋದಲ್ಲ, ಅದಕ್ಕೆ ಹಾಕಿದ್ರೆ ಅವ್ರು ಅಲ್ಲಿಂದ ಮೈಸೂರು ತೊಗೊಂಡೋಗ್ತಾರೆ. ಸೊ ಇಷ್ಟು ಪ್ರೊಸೆಸ್ ಐತೆ ಇವಾಗ. ಸೊ ಗೈಸ್ ಆ್ಯಕ್ಚುಲಿ ಅದು ಏನಂತ ಅಂದರೆ, ಈ ಏನಾದರೂ ಮೂಳೆ ಗೀಳೆ ಎಲ್ಲ ಕಟ್ಟಾಗಿರ್ತಾವೆ ಗೊತ್ತಾ, ಅದನ್ನು ಜಾಯಿಂಟ್ ಮಾಡೋಕ್ಕೆ ಇದು ಬರುತ್ತಲ್ಲ ಇನ್ಸ್ಟ್ರುಮೆಂಟ್ಸು. ಸೊ ಅದನ್ನು ಡೆಲಿವರಿ ಮಾಡೋದು, ಅದನ್ನು ತಗೊಂಡೋಗಿ ಸ್ಯಾಟಲೈಟ್ಗೆ ಹಾಕಿ ಸ್ಯಾಟಲೈಟಿಂದ ಬಸ್ ಕಳಿಸಿ. ಸೊ ಅದನ್ನು ಭರತ್ ಸರ್ಗೆ ಹೇಳಿ ನಾನು ಇವಾಗ ಜಸ್ಟು ಮನೆ ಹತ್ರ ಬಂದೆ. ಫುಲ್ ಸುಸ್ತಾಗೋಯ್ತು. ಟ್ರಾಫಿಕ್ ಅಂದರೆ ಟ್ರಾಫಿಕ್ ಗಾಯ್ಸ್, ಅಪ್ಪ ತಲೆ ಕೆಟ್ಟೋಯ್ತು ನನಗಂತೂ. ಎಲ್ಲಿಂದ ಗೊತ್ತಾ, ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನಿಂದ ಹಿಡ್ದು ಸ್ಯಾಟಲೈಟ್ ಗಂಟ ಫುಲ್ ಟ್ರಾಫಿಕ್ಕು. ಅದು ಕಡೆಯಿಂದ ಆದರೆ ಸ್ವಲ್ಪ ಪರವಾಗಿಲ್ಲ, ಈ ಕಡೆಯಿಂದ ಅಂತೂ ಫುಲ್ ಟ್ರಾಫಿಕಪ್ಪ. ಸುಸ್ತ ಆರನ್ ಸೌಂಡ್ ಹೊಡೆದು ತಲೆಯೆಲ್ಲ ನೋವು ಬಂದ್ಬಿಟ್ಟೈತೆ, ಹಂಗಾಗ್ಬಿಟ್ಟೈತೆ. ನಮ್ಮ ಮನೇಲಿ ಮೊಟ್ಟೆ ಪಲ್ಯ ಮತ್ತು ಚಪಾತಿ ಮಾಡಿದ್ರು ಗೈಸ್. ಸೊ ಅದ್ರ ಜೊತೆಗೆ ದೋಸೆನೂ ಇತ್ತು. ನಾನು ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್ ನಾನು ಈ ವಿಡಿಯೋ ಎಷ್ಟು ಜನ ನೋಡ್ತಿರೋ ಪರವಾಗಿಲ್ಲ, ಬಟ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬರ್ಸ್ ನಮಗೆ ಇಂಪಾರ್ಟೆಂಟ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡಪ್ಪ.